ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ 10,000 ರೂಪಾಯಿವರೆಗೂ ಹಣ ಜಮೆಯಾಗಲು ಶುರುವಾಗ್ತಾ ಇದೆ. ಎಲ್ಲಾ ಗೃಹಲಕ್ಷ್ಮಿರಿಗೂ ಬಂಪರ್ ಸಿಹಿ ಸುದ್ದಿ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈ ಎಲ್ಲಾ ಗೃಹಲಕ್ಷ್ಮಿಯರು ಬೇಗನೆ ಕೆಲಸ ಮಾಡಿ ಇನ್ ಮುಂದೆ ನಿಮಗೆ ಹಣ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಹಣ ಬರಲ್ಲ, ಯಾರಿಗೆ ಹಣ ಬರುತ್ತೆ, ಏನೆಲ್ಲ ಹೊಸ ನಿಯಮಗಳಿದೆ ಗೃಹಲಕ್ಷ್ಮಿಯರಿಗೆ, ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು, ಏನೆಲ್ಲ ಮಾಡಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ವಿಡಿಯೋನ ಮಿಸ್ ಮಾಡಬೇಡಿ. ಇನ್ನೊಂದು ಕಡೆಗೆ ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇಲ್ಲದವರಿಗೂ ಕೂಡ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ವೀಕ್ಷಕರೇ, ಯಾವೆಲ್ಲ ನಿಯಮಗಳು ಸರ್ಕಾರ BPL ಕಾರ್ಡ್ ಇದ್ದವರಿಗೆ ಈಗ ಜಾರಿಗೆ ತರ್ತಾ ಇದೆ ಅದರ ಬಗ್ಗೆನೂ ಕೂಡ ವಿಡಿಯೋ ನೋಡೋಣ. ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಸೊ ಯಾವೆಲ್ಲ ಯೋಜನೆಗಳು ರೇಷನ್ ಕಾರ್ಡ್ ಇದ್ದವರಿಗೆ ಇನ್ ಮುಂದೆ ಸಿಗಲಿವೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಈ ವಿಡಿಯೋದಲ್ಲಿ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಮೂರನೇದಾಗಿ ಸ್ಕಾಲರ್ಶಿಪ್. ಹೌದು, 30,000 ರೂಪಾಯಿವರೆಗೂ ಹಣ ಸಿಗುವಂತ ಯೋಜನೆ. ಈ ಒಂದು ಯೋಜನೆಗೆ ಬೇಗನೆ ವಿದ್ಯಾರ್ಥಿನಿಯರು ಅರ್ಜಿ ಹಾಕಿದರೆ 30,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಯಾರಿಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ, ಹೇಗೆ ಬರುತ್ತೆ, ಅರ್ಜಿ ಹೇಗೆ ಹಾಕಬೇಕು, ಕೊನೆ ದಿನಾಂಕ ಏನು, ಎಲ್ಲಿ ಅರ್ಜಿ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕು, ಯಾವುದು ಇದು ಸ್ಕಾಲರ್ಶಿಪ್ ಎಲ್ಲ ಕೂಡ ಈ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಫಟಾಫಟ್ ಆಗಿ ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು SSP ಸ್ಕಾಲರ್ಶಿಪ್ ಕೂಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಕೊನೆ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಸಿಹಿ ಸುದ್ದಿ. ಇನ್ನು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು SBI ಅಕೌಂಟ್ ಹೊಂದಿದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಎಲ್ಲಾ ಬೆಲೆಗಳು ದುಬಾರಿ ಆಗ್ತಾ ಇದ್ದಾವೆ, ಚಾರ್ಜಸ್ಗಳು, ಶುಲ್ಕಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವೆಲ್ಲ ಶುಲ್ಕಗಳು ಹೆಚ್ಚಾಗಿವೆ ಅದರ ಬಗ್ಗೆನೂ ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಆದಷ್ಟು ಬೇಗನೆ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಕುಸಿಯುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ತಜ್ಞರು ಏನ್ ಹೇಳ್ತಾ ಇದ್ದಾರೆ, ಬಂಗಾರ ಬೆಳ್ಳಿ ಈಗ ಖರೀದಿ ಮಾಡಬೇಕಾ ಬೇಡವಾ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಬೆಳ್ಳಿ ಈಗ 1 kgಗೆ 2,95,000 ರೂಪಾಯಿ ಆಗಿದ್ರೆ, ಬಂಗಾರದ ದರ 10 ಗ್ರಾಮ್ಗೆ 1,43,000 ರೂಪಾಯಿವರೆಗೂ ಆಗಿರುವಂತದ್ದು. ಆದ್ರೂ ಕೂಡ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತಾ, ತಜ್ಞರು ಇದರ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಕೂಡ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ. ಬೇಗನೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಕಮೆಂಟ್ ಇಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೂ ಗೃಹಲಕ್ಷ್ಮಿಯವರು ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಸೆಪ್ಟೆಂಬರ್ ವರೆಗೂ ನಿಮಗೆ ಹಣ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರ್ಕಾರದಿಂದ ಈಗ ಹಣವನ್ನು ಕೂಡ ಬಿಡುಗಡೆ ಮಾಡ್ತಲಾಗ್ತಾ ಇದ್ದು, ಈ ಒಂದು ಗೃಹಲಕ್ಷ್ಮಿಯರಿಗೆ ಹೊಸ ಒಂದು ಸಿಹಿ ಸುದ್ದಿ ಈಗ ಸದ್ಯಕ್ಕೆ ಬಂದಿರುವಂತದ್ದು. ಹೌದು, ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಜಮೆ ಮಾಡಲಾಗಿದ್ದು, ಇದು ಒಂದು ಸಿಹಿ ಸುದ್ದಿ ಆಗಿದೆ ವೀಕ್ಷಕರೇ. ಇನ್ನು 4,000 ರೂಪಾಯಿ ಒಟ್ಟಿಗೆ ನಿಮಗೆ ಜಮೆ ಕೂಡ ಮಾಡಲಾಗ್ತಾ ಇದೆ. ಹೌದು, ಈಗಾಗಲೇ ಬಾಕಿ ಇರುವ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗ್ತಾ ಇದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲು ಸರ್ಕಾರ ಈಗ ಮುಂದಾಗಿದೆ. ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯವರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರ್ಬೇಕು, ಅಂದ್ರೆ ಲಿಂಕ್ ಅನ್ನ ಮಾಡಿಸಿರ್ಬೇಕು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಇಲ್ಲವಂದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರೋದು ಕೂಡ ವಿಳಂಬವಾಗಬಹುದು ಅಥವಾ ಬರದೇನೆ ಇರಬಹುದು. ಇನ್ನು ವೀಕ್ಷಕರೇ, ಮೂರನೇದಾಗಿ ಗೃಹಲಕ್ಷ್ಮಿ ಯೋಜನೆಗಾರರು ಯಾರೂ ಕೂಡ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು. ಮತ್ತೆ GST ರಿಟರ್ನ್ಸ್ ಅಡಿಯಲ್ಲಿ ತೆರಿಗೆಯನ್ನ ಕಟ್ತಾ ಇರಬಾರ್ದು. ಒಂದ್ ವೇಳೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರಾಗಿರ್ಬೋದು ವೀಕ್ಷಕರೇ, ಅಂತವರಿಗೆ ಹಣ ಬರಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದು ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಅದೇ ತರ ನಿಮಗೆ 4,000 ರೂಪಾಯಿ ಈಗ ಹಣ ಜಮೆ ಆಗಲು ಶುರುವಾಗಲಿದೆ ವೀಕ್ಷಕರೇ. ಇನ್ನು 1 ವಾರದ ಒಳಗೆ ನಿಮ್ಮ ಅಕೌಂಟ್ಗೆ ಬಂದು ಬೀಳಲಿದೆ 4,000 ರೂಪಾಯಿ ಹಣ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಮೊದಲು ಹಾಕ್ತೀವಿ, ನಂತರ 6,000 ರೂಪಾಯಿ ಬಾಕಿ ಇರುವ ಹಣವು ಕೂಡ ನಿಮ್ಮ ಅಕೌಂಟ್ಗೆ ಬರಲಿದೆ ವೀಕ್ಷಕರೇ. ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ 25, 26, 27ನೇ ಕಂತು ಅಂತ ಏನ್ ಕರೆಯಲಾಗುತ್ತೆ ನೋಡಿ, ಈ ಕಂತುಗಳ ಹಣವು ಕೂಡ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ಬರೋದು ಬಾಕಿ ಇದೆ. ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು 4,000 ರೂಪಾಯಿ ಹಣ ಜಮೆ ಮಾಡೋ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಯಜಮಾನಿಯ ಸ್ಥಾನವನ್ನು ಹೊಂದಿರಬೇಕು, ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ ರೇಷನ್ ಕಾರ್ಡ್ ಇದ್ದವರಿಗೆ. ಇದು ಕೂಡ ಸಿಹಿ ಸುದ್ದಿ. ಇವತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ
3 ದೊಡ್ಡ ಸುದ್ದಿಗಳೇ ಬಂದಿರುವಂತದ್ದು. ಮೊದಲಿಗೆ ಹೇಳೋದಾದ್ರೆ BPL ಕಾರ್ಡ್ದಾರರಿಗೆ ಫೆಬ್ರವರಿ ತಿಂಗಳಲ್ಲಿಯೇ ಇಂದಿರಾ ಕಿಟ್ ಸಿಗಲಿದೆ. ಅಂದ್ರೆ ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಅಲ್ಲ, ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನ ಉಚಿತವಾಗಿ ಫ್ರೀ ಆಗಿ ಕೊಡಲಾಗುತ್ತೆ. ಇನ್ನು ನಕಲಿ ಒಂದು BPL ಕಾರ್ಡುಗಳನ್ನ ಅಥವಾ ಅಕ್ರಮ BPL ಕಾರ್ಡುಗಳನ್ನು ಕೂಡ ಸರ್ಕಾರ ಡಿಲೀಟ್ ಮಾಡ್ತಾ ಇದೆ. ಅಂದ್ರೆ BPL ಕಾರ್ಡ್ ಅನ್ನ APL ಕಾರ್ಡ್ ಆಗಿ ವರ್ಗಾವಣೆಯನ್ನ ಮಾಡಲಾಗಿದೆ. ಯಾರದಾದ್ರೂ ಕಾರ್ಡು ಮಿಸ್ಟೇಕ್ ಆಗಿ BPL ಇಂದ APL ಆಗಿದ್ರೆ ಬೇಗನೆ ನೀವು ಅರ್ಜಿಯನ್ನ ಹಾಕೋದ್ರ ಮೂಲಕ ಮತ್ತೆ ವಾಪಸ್ BPL ಪಡೆದುಕೊಳ್ಬಹುದು. ಆದ್ರೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕು. ನೀವು ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ರು ಕೂಡ ನಿಮ್ಮ ಒಂದು BPL ಕಾರ್ಡ್ ಇರುತ್ತಲ್ಲ, ಅದನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತಂತೆ. ಇನ್ ಮುಂದೆ ವೀಕ್ಷಕರೇ, ಯಾರು ಕೂಡ ನಕಲಿ ದಾಖಲೆ ಕೊಟ್ಟು BPL ಕಾರ್ಡ್ ಪಡೆದುಕೊಂಡಿದ್ದಾದಲ್ಲಿ ಅವರಿಗೆ ದಂಡ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಯಾರಾದ್ರೂ ಅಕ್ಕಿ ಆಗಿರ್ಬೋದು, ಆಹಾರ ಕಿಟ್ ಆಗಿರ್ಬೋದು, ಇಂದಿರಾ ಕಿಟ್ ಆಗಿರ್ಬೋದು ವೀಕ್ಷಕರೇ, ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ದಾದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ. ಅವರ BPL ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡು ಅವರಿಗೆ ಮತ್ತೆ APL ಕಾರ್ಡ್ ಅನ್ನ ವಿತರಣೆ ಕೂಡ ಮಾಡಲಾಗುತ್ತಂತೆ ವೀಕ್ಷಕರೇ. ಇನ್ನು ಯಾರೆಲ್ಲ 6 ತಿಂಗಳು 1 ವರ್ಷದಿಂದ ಪಡಿತರ ಪಡೆದುಕೊಳ್ಳಲ್ಲ ನೋಡಿ, ಅವರಿಗೂ ಕೂಡ BPL ಕಾರ್ಡ್ ಬದಲಾಗಿ APL ಕಾರ್ಡ್ ಅನ್ನೇ ಸರ್ಕಾರ ವಿತರಣೆ ಮಾಡಲು ಮುಂದಾಗಿರುವಂತದ್ದು. ಇನ್ನು ವೀಕ್ಷಕರೇ, BPL ಕಾರ್ಡ್ಗೆ ಸಿಗುವಂತ ಯೋಜನೆಗಳ ಪಟ್ಟಿ ಕೂಡ ತುಂಬಾನೇ ಇದೆ. ಉಜ್ವಲ ಯೋಜನೆ ಆಗಿರ್ಬೋದು, ಉಚಿತ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ 65 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ 1,200 ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಕೂಡ ಬರುತ್ತೆ. ಇನ್ನು 3ನೇದಾಗಿ ಆವಾಸ್ ಯೋಜನೆಗೆ ಆಗಿರ್ಬೋದು, ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಆಗಿರ್ಬೋದು, ಮತ್ತೆ ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ BPL ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆದರೆ ಸರ್ಕಾರದಿಂದ ಸಿಗುವ ಯೋಜನೆಗಳ ಲಾಭವೂ ಕೂಡ ನಿಮಗೆ ಕಡಿಮೆ ಆಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, 3ನೇದಾಗಿ 30,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿನಿಯರಿಗೆ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ದೀಪಿಕಾ ಸ್ಕಾಲರ್ಶಿಪ್ 2026 ಹೊಸ ವರ್ಷಕ್ಕೆ ಅಜೀಂ ಪ್ರೇಮ್ಜಿ ಮತ್ತು ಕರ್ನಾಟಕ ಸರ್ಕಾರ ಫೌಂಡೇಶನ್ ನಿಂದ ದೀಪಿಕಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಲಾಗ್ತಾ ಇದೆ. ಅಂದ್ರೆ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಚಾಲನೆ ಕೊಟ್ಟಿದ್ರು. ಅದೇ ತರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸೆಪ್ಟೆಂಬರ್ 2025ರಲ್ಲಿ ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಪ್ರಾರಂಭ ಮಾಡಿದ್ದರು. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಂದ 1 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನ ಸ್ವೀಕಾರ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಓದುತ್ತಿರುವ 10 ಮತ್ತು 12ನೇ ತರಗತಿ ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣವನ್ನ ಪಡೆಯಲು ಸಹಾಯ ಮಾಡಲು ಈ ವಿದ್ಯಾರ್ಥಿ ವೇತನವನ್ನ ಕೊಡಲಾಗ್ತಾ ಇದೆ ವೀಕ್ಷಕರೇ. ಜನವರಿ 31 ಕೊನೆಯ ದಿನಾಂಕವಾಗಿರುತ್ತೆ. ಬೇಗನೆ ಅರ್ಜಿಯನ್ನ ಹಾಕಬೇಕು ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಇದು ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ಕೊಡುವ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈ ವಿದ್ಯಾರ್ಥಿ ವೇತನ ಅರ್ಹತೆ ಪಡೆದ ಸರ್ಕಾರಿ ಶಾಲೆಗಳು, ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ನ ಸಂಪೂರ್ಣ ಅವಧಿಗೆ ವರ್ಷಕ್ಕೆ 30,000 ರೂಪಾಯಿಗಳನ್ನ ಪಡೆಯುತ್ತಾರೆ. ಅದರಂತೆ 4 ವರ್ಷಗಳ ಪದವಿ ಕಾರ್ಯಕ್ರಮದಲ್ಲಿ ಅವರಿಗೆ ಲಕ್ಷಾಂತರ ರೂಪಾಯಿ ಮತ್ತು ಡಿಪ್ಲೊಮಾ ಪದವಿ ವಿದ್ಯಾರ್ಥಿಗಳಿಗೂ ಕೂಡ ಅವರ ಡಿಪ್ಲೊಮಾ ಮುಗಿಯುವವರೆಗೂ ಅವರಿಗೆ 60,000 ರೂಪಾಯಿವರೆಗೂ ಹಣವನ್ನ ಸಿಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬನ್ನಿ, SBI ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು. ಇನ್ ಮುಂದೆ ATM ವಿತ್ ಡ್ರಾ ಮತ್ತು ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ಶುಲ್ಕವನ್ನ ಹೆಚ್ಚಳ ಮಾಡಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಾಗಿದೆ. ನೀವು ಕೂಡ SBI ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಉಚಿತ ವಹಿವಾಟು ಮಿತಿಯನ್ನ ತಲುಪಿದ ನಂತರ ಬ್ಯಾಂಕ್ ATM ಬಳಕೆ ಶುಲ್ಕವನ್ನ ಹೆಚ್ಚಳ ಮಾಡಲು ಮುಂದಾಗಿದೆ. ಇದರರ್ಥ ನೀವು SBI ಗ್ರಾಹಕರಾಗಿದ್ರೆ 1 ತಿಂಗಳಲ್ಲಿ ನಗದು ಹಿಂಪಡೆಯುವಿಕೆ ಹಣ ವಿಡ್ರಾವಲ್ ಮಿತಿಯನ್ನ ತಲುಪಿದ ನಂತರ ಬೇರೆ ಬ್ಯಾಂಕ್ನ ಮೂಲಕ ATM ನಿಂದ ಹಣವನ್ನ ಹಿಂದೆ ಪಡೆದಿದ್ದೆ ಆದಲ್ಲಿ 23 ರೂಪಾಯಿ ವಿಧಿಸಲಾಗುತ್ತದೆ. ಮತ್ತು ಬ್ಯಾಲೆನ್ಸ್ ಕೂಡ ನೀವು ATM ಗಳಲ್ಲಿ ಚೆಕ್ ಮಾಡ್ತಾ ಇದ್ರೆ 11 ರೂಪಾಯಿವರೆಗೂ ಶುಲ್ಕವನ್ನ ಹಾಕಲಾಗುತ್ತೆ. ಅನೇಕ ಜನರು ಬ್ಯಾಂಕ್ ಸರತಿ ಸಾಲಗಳನ್ನು ತಪ್ಪಿಸಲು ATM ಗಳನ್ನ ಬಳಸ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಈ ಒಂದು ದರವನ್ನ ಏರಿಕೆ ಮಾಡಿದ್ದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬನ್ನೀಗ ಕೊನೆಯದಾಗಿ ಗಿಲೆನ್ಸ್ ಬಾರಿ ಎಂಬುವ ಹೆಮ್ಮಾರಿ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ನರಮಂಡಲಕ್ಕೆ ಕಾಡುವ ಒಂದು ವ್ಯಾಧಿ ಅಂತಾನೆ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಮನುಷ್ಯರ ನರಮಂಡಲವನ್ನೇ ಘಾಸಿ ಮಾಡುವ ಗಿಲೆನ್ಸ್ ಬಾರಿ ಸಿಂಡ್ರೋಮ್ GBS ಪ್ರಕರಣಗಳ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಏನೆಲ್ಲ ಒಂದು ಲಕ್ಷಣಗಳು ಇರುತ್ತೆ ಈ ಒಂದು ಸೋಂಕು ಬಂದ್ರೆ? ಕೈ ಕಾಲುಗಳಲ್ಲಿ ಅತಿಯಾದ ಜಮ್ಮುಗಟ್ಟುವಿಕೆ ಅಥವಾ ಸ್ನಾಯುಗಳ ಶಕ್ತಿ ಕಡಿಮೆ ಆದಂತೆ ಆಗುತ್ತೆ. ಶೀತ ಜ್ವರ ಕಾಣಿಸಿಕೊಂಡ ಬಳಿಕ
ಪಾದದ ಭಾಗದಿಂದ ಮೇಲ್ಮುಖವಾಗಿ ಪರಿಣಾಮವಾಗಿ ಕಾಣಿಸಿಕೊಳ್ಳುತ್ತದೆ. ನರಗಳ ಹಾನಿಯಿಂದಾಗಿ ರೋಗಿಗಳ ಸ್ನಾಯುಗಳಲ್ಲಿ ಸೆಳೆತ ಅಥವಾ ತೀವ್ರ ನರ ನೋವು ಅನುಭವಿಸವಾಗುತ್ತೆ ಅಂತ ಹೇಳಲಾಗಿದೆ. ಎಲ್ಲಾ ಶೀತ ಜ್ವರ ಪ್ರಕರಣಗಳು ಈ ತರ ಇರೋದಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಈ ತರ GBS ಸೋಂಕು ಪತ್ತೆ ಆಗ್ತಾ ಇರೋದು ಶಾಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಈ ಒಂದು GBS ಚಿಕಿತ್ಸೆ ದುಬಾರಿಯಾಗುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಿರುವ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ತಕ್ಷಣಕ್ಕೆ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ವ್ಯಾಪ್ತಿಗೆ ತರಲಾಗಿದೆ. ಈ ಕುರಿತು ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಒಂದು ಸೋಂಕು ಯಾರಿಗಾದ್ರೂ ಬಂದ್ರೆ ಆಸ್ಪತ್ರೆಯಲ್ಲಿ ಅವರು ಗುಣಮುಖರಾಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಲ್ಲ. ಇದನ್ನ ತಪ್ಪಿಸಲು ಇದನ್ನ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ಗೆ ತರಲಾಗಿದೆ. ಈಗ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಏರಿಕೆ ಆಗಿದ್ರು ಕೂಡ ಮುಂದಿನ ದಿನದಲ್ಲಿ ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗುತ್ತೆ ಅಂತ ಈಗಾಗಲೇ ತಜ್ಞರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಅಡ್ವಾನ್ಸ್ ಆಗಿ ಒಂದು ಫ್ಯೂಚರ್ ಅನ್ನ ಹೇಳಿದ್ದಾರೆ ಅಂತ ಹೇಳ್ಬಹುದು ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಇದೆಲ್ಲ ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ. ಯಾವಾಗ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಇದು ಬ್ರೇಕ್ ಆದಾಗ ಅವಾಗ ಮಾತ್ರ ಒಂದು ರೇಟ್ ಅಲ್ಲಿ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ, ಬೆಳ್ಳಿ ಹೂಡಿಕೆದಾರರಿಗೆ ರಾಬರ್ಟ್ ಕಿಯೋಸಾಕಿ ಎಂಬುವರು ತಜ್ಞರು ಇಳಿಕೆ ಆಗುತ್ತೆ ಅಂದ್ರೆ ಹೂಡಿಕೆದಾರರು ಹುಷಾರಾಗಿ ಹೂಡಿಕೆ ಮಾಡಿ, ತುಂಬಾನೇ ಕುಸಿತವಾಗುತ್ತೆ ಅಂತ, ಬೆಳ್ಳಿ ದರ ಕುಸಿತ ಆಗುತ್ತೆ ಅಂತ ಒಂದು ಮುನ್ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಿದೆ ಅಂತ ನೀವು ಕೇಳೋದಾದ್ರೆ 10 ಗ್ರಾಂ ಚಿನ್ನ ಮತ್ತೆ 350 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,43,000 ರೂಪಾಯಿ ಆಗಿದ್ರೆ 1 kg ಬೆಳ್ಳಿ ಮತ್ತೆ 3,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 2,95,000 ರೂಪಾಯಿ ಆಗಿದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಕಾದು ನೋಡ್ಬೇಕು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಏನು ಕೂಡ ಗ್ಯಾರಂಟಿ ಆಗಿ ಹೇಳೋದಕ್ಕೆ ಬರಲ್ಲ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.